ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕುಚ್ಚು ಇಲ್ಲ, ಬಟ್ ಕುಚ್ಚು ಥರ ಬರುತ್ತೆ. ಅದು ಯಾವ ಥರ ಅಂತ ವಿಡಿಯೋದನ್ನು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಮೇನ್ ಆಗಿ ಇದಕ್ಕೆ ಸ್ವಲ್ಪ ವೇಟ್ ಇರುವಂಥ ಬೀಡ್ಸ್ನೇ ತೊಗೊಳ್ಳಿ ಅಂತ ಹೇಳ್ತೀನಿ. ನಾನು ಬಂದು ನೋಡಿ ಈ ರೀತಿ ದೊಡ್ಡದಾಗಿರುವಂಥದ್ದು ಸ್ವಲ್ಪ ವೇಟ್ ಇದೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ವೇಟ್ ಇದ್ದರೂ ಕೂಡ ನಡೆಯುತ್ತೆ. ನಾರ್ಮಲ್ ಹೇಳೋದಾದರೆ, ಬಟ್ ವೇಟ್ ಇರಲೇಬೇಕು. ವೇಟ್ ಇದ್ರೇ ಸ್ವಲ್ಪ ನಿಮಗೆ ಫಿನಿಶಿಂಗ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಬಂದು ನನ್ನ ಹತ್ರ ಇರುವಂಥ ಈ ಗೋಲ್ಡ್ ಕಲರು ಬೀಡ್ಸ್ಗಳನ್ನ, ಬಿಗ್ ಸೈಜ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸ್ ಬೇಕಿದ್ದರೆ ನೀವು ತೊಗೋಬೋದು, ಇಲ್ಲಾಂದರೆ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೋಬೋದು ಈ ಡಿಸೈನ್ನ. ಫಸ್ಟ್ ಬಂದು ಇನ್ನೊಂದು ಬಂದು ಯಾರಾದರೂ ಮಣಿ ಸ್ವಲ್ಪ ಹೆವಿಯಾಗಿ ಬೇಕು, ನಮಗೆ ಗ್ರ್ಯಾಂಡಾಗಿ ಕಾಣಿಸ್ತಾ ಇರಬೇಕು ಸೀರೆಗೆ ಅಂತ ಕೆಲವೊಬ್ಬರು ಮಣಿಗಳು ಇಷ್ಟಪಡ್ತಾರೆ, ಕೆಲವೊಬ್ಬರು ಮಣಿ ಇಷ್ಟಪಡೋದಿಲ್ಲ. ಸೊ ಮಣಿ ಯಾರಿಗೆಲ್ಲ ಇಷ್ಟ ಇಲ್ವೋ ಅವರು ಥ್ರೆಡ್ ವರ್ಕ್ನ ಮಾಡ್ಕೋಬೋದು ಈ ಡಿಸೈನ್ನ. ಸೊ ಮಣಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮಣಿ ಕೂಡ ನೀವು ಹೈಲೈಟ್ ಆಗಿ ಮಣಿ ಕೂಡ ಜಾಸ್ತಿ ಹಾಕ್ಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಬಟ್ ಕುಚ್ಚು ಬರಲ್ಲ, ಬಟ್ ಕುಚ್ಚು ಬದಲು ಈ ರೀತಿ ಬೀಡ್ಸಿನ ಬಿಗ್ ಬೀಡ್ಸಿನ ಹಾಕಿ ಡಿಫ್ರೆಂಟಾಗಿ ಬರುತ್ತೆ. ಖಂಡಿತವಾಗ್ಲೂ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿಯಾಗಿದೆ. ಇದಕ್ಕೆ ದಾರ ಬಂದು 8 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸೊ ಹೊಸಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಪಲ್ಲುಗೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತೀವಲ್ಲ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್. ಮಣಿ ಯಾವ ರೀತಿ ಜಾಸ್ತಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. 2 ಸತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ಸನ್ನ ಮಾಡ್ಕೋಬೇಕು. 2 ಚೈನ್ಸನ್ನ ಹಾಕಿ ನೀಡಲ್ ಮೇಲೆ 1 ದಾರ ಸುತ್ತಕೊಂಡು ಅದೇ ಪಕ್ಕದ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ 3 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ಸನ್ನ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಗೆ 2 ಚೈನ್ಸ್ ಏನಿದೆಯಲ್ಲ ಈ ಗ್ಯಾಪಲ್ಲಿ ಈ ಒಂದು 3 ಚೈನ್ಸನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮಣಿ ನಿಮಗೆ ಬೇಕು ಅಂದರೆ ಹೀಗೆ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ವ, ಈಗ ಮತ್ತೆ ಒಂದು ಚೈನ್ಸನ್ನು ಹಾಕಿಬಿಟ್ಟು, ಅಂದರೆ ನಾನು ಬೀಡ್ಸ್ ಕಮ್ಮಿ ಹಾಕ್ತಾ ಇದ್ದೀನಿ, ಹಂಗೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಜಸ್ಟ್ ಈ ರೀತಿ ಒಂದು ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ ಮತ್ತೆ 1 ದಾರನ ಸುತ್ತಕೊಂಡು ಆ ಒಂದು ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ನೀಡಲ್ ಮೇಲೆ ನೀವು ನೋಡ್ಕೋಬೋದು ಮೆಜರ್ಮೆಂಟ್ನ. ಆ ಒಂದು ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ಪಲ್ಲುಗೆ ಮತ್ತೆ ದಾರನ ತೊಗೊಂಡು ಮತ್ತೆ ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡ್ರೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಆಗುತ್ತೆ. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ಸ್ 3 ಚೈನ್ಸನ್ನು ಮಾಡ್ಕೋಬೇಕು. 3 ಚೈನ್ಸನ್ನು ಮಾಡಿಕೊಂಡು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ 1 ಚೈನ್ಸನ್ನು ಮಾಡ್ಕೋಬೇಕು. 1 ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕರೆಕ್ಟಾಗಿ ನೋಡಿ ಆ ಪಾಯಿಂಟ್ ಮೇಲೆ ನೀಡಲ್ ಮೇಲೆ ಏನು ದಾರ ಇದೆಯೋ ಆ ಒಂದು ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಬೀಡ್ಸ್ನ ಕಡಿಮೆ ಹಾಕೋದಕ್ಕೋಸ್ಕರ ಇಲ್ಲಿ ಬಂದು ನಾನು ನೋಡಿ 3 ಪಿಕಾಟ್ನ ಹಾಕ್ಕೊಂಡು ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಮಣಿ ಇಷ್ಟ ಇದ್ದರೆ, ಜಾಸ್ತಿ ಬೀಡ್ಸು ಬೇಕು ಅಂದರೆ ಪ್ರತಿಯೊಂದು ಪಿಕಾಟ್ಗೂ ಒಂದೊಂದು ಬೀಡ್ಸನ್ನ ನೀವು ಹಾಕ್ಕೊಂಡು ಹೋಗ್ಬೋದು. ಜಸ್ಟ್ ಈ ರೀತಿ ಪಿಕಾಟ್ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಬೀಡ್ಸನ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೊತ ಅವಶ್ಯಕತೆ ಇಲ್ಲ. ಬೀಡ್ ಲಾಕ್ ಆದರೆ ಸ್ವಲ್ಪ ದೂರದಲ್ಲಿ ಡಿಸೈನ್ ಅನ್ನೋದು ಆಗುತ್ತೆ, ಇರೋದೇ ಸ್ಮಾಲ್ ಸೈಜ್ ಡಿಸೈನು. ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಬೀಡ್ಸ್ ಆದ ತಕ್ಷಣವೇ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ಸ್ 3 ಚೈನ್ಸನ್ನ ಮಾಡ್ಕೋಬೇಕು. 3 ಚೈನ್ಸನ್ನ ಮಾಡಿಕೊಂಡು ಮತ್ತೆ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಜಸ್ಟ್ ನೀವು ಮಣಿ ಜಾಸ್ತಿ ಇಷ್ಟಪಡೋದಾದರೆ ಈ ರೀತಿ 3 ಚೈನ್ ಲಾಕ್ ಆದ ತಕ್ಷಣವೇ ಮತ್ತೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಂಡ್ಬಿಟ್ಟು ಪಿಕಾಟ್ನ ಹಾಕ್ಕೋಬೇಕಾಗತ್ತೆ. ಜಸ್ಟ್ ನಾನು ಇಲ್ಲಿ ನೋಡಿ ಈ ಕಡೆ 3 ಪಿಕಾಟ್ನ ಹಾಕ್ಕೊಂಡಿದ್ದೆ, ಅಂದರೆ 3 ಡಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ಪಿಕಾಟ್ಗಳನ್ನ ಹಾಕಿಬಿಟ್ಟು ಈ ರೀತಿ 3 ಆಚನ್ನು ಹತ್ತಿರದಲ್ಲಿ ಹಾಕಿಬಿಟ್ಟು ಮತ್ತು ನೆಕ್ಸ್ಟ್ ಒಂದು ಬೀಡ್ಸನ್ನ ಹಾಕ್ಬಿಟ್ಟು ಮತ್ತೆ ಒಂದು ಕಂಬನ ಹಾಕಿದ್ದೀನಿ. ಮತ್ತು ಈಗ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಒಂದು ಚೈನ್ಸನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಪಲ್ಲುಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ನೋಡಿ 3 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1 2 3
ಮತ್ತು ಒಂದು ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಪಿಕಾಟ್ನ ಹಾಕಿದ ಮೇಲೆ ಒಂದು ಚೈನ್ಸನ್ನ ಮಾಡ್ಕೋಬೇಕು. ಬೀಡ್ಸ್ ಹಾಕೋರಾಗಿದ್ದರೆ ಚೈನ್ಸ್ ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕೆ 3 ಚೈನ್ ಲಾಕ್ ಆದ ತಕ್ಷಣ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತು ಒಂದು ಸತಿ ನೀಡಲ್ ಮೇಲೆ ದಾರನ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೀವು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಮತ್ತು 1 ಚೈನ್ 2 ಚೈನ್ 3 ಚೈನ್ಸನ್ನ ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಪ್ರತಿಯೊಂದು ಈ ಥರ ಪಿಕಾಟ್ಗಳಿಗೆ ಒಂದೊಂದು ಬೀಡ್ಸ್ ಅನ್ನೋದು ಡಿಸೈನ್ಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಜಾಸ್ತಿ ಹೆವಿಯಾಗಿ ನಮಗೆ ಗ್ರ್ಯಾಂಡ್ ಲುಕ್ಕು ಬೇಕು ಅನ್ನೋರಾದರೆ, ಇಲ್ಲ ನಮಗೆ ಮಣಿನೇ ಬೇಡ ಅನ್ನೋರಾದರೆ ಒಂದು ಬೀಡ್ಸ್ನ ಹಾಕ್ಕೊಳ್ಳಿ, ಸ್ವಲ್ಪ ಲುಕ್ಕು ಚೆನ್ನಾಗಿ ಬರುತ್ತೆ. ಇದು ಕೂಡ ಸ್ಕಿಪ್ ಮಾಡ್ಕೋಬೋದು ನೀವು. ಬಟ್ ಇಲ್ಲಿ ಒಂದು ಬಿಗ್ ಬೀಡ್ಸ್ನ ತೊಗೊಂಡಿದ್ದೀವಲ್ವ, ಅದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ. ಹಂಗಾಗಿ ಬೇಕಿದ್ರೆ ಇದನ್ನು ನಿಮಗೆ ಆಪ್ಷನಲ್ ಫ್ರೆಂಡ್ಸ್, ಇದು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೋಬೋದು. ಜಸ್ಟ್ ಅಂದರೆ ಒಂದು ಬೀಡ್ಸನ್ನು ಹಾಕಿದ್ದೀನಿ. ಈ ಕಡೆ 3 ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ, ಈ ಕಡೆ 3 ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 6 ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ. ಅಂದರೆ 6 ಕಂಬಗಳಿಗೆ ಒಂದೊಂದು ಪಿಕಾಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ನಾನು 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ ಯಾವುದೇ ಒಂದು ದಾರ ಏನು ತೊಗೊಂಡಿಲ್ಲ. ಈಗ ಮತ್ತೆ ಚೈನ್ಸನ್ನು ಕೌಂಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಅಂತಂದರೆ 1 2 3 4 5 6 7 8 9 10. ಇಲ್ಲಿ ನೋಡಿ ನಾನು ಪಿಕಾಟ್ ಹಾಕಿದ ಮೇಲೆ ನೋಡಿ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 10 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. 10 ಟೈಮ್ ಈ ರೀತಿ ಚೈನ್ಸನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಏನು ನಾನು ಬಿಗ್ ಸೈಜ್ ಬೀಡ್ಸನ್ನು ತೋರಿಸಿದ್ನಲ್ಲ, ಈ ಬೀಡ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು ಅನಿಸುತ್ತೆ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಚೈನ್ಸನ್ನು ಮಾಡ್ಕೋಬೇಕಾಗತ್ತೆ. ಎಷ್ಟು 1 2 3 4 5 6 7 8 9 ಆ್ಯಂಡ್ 10. ಈ ಕಡೆ ಕೂಡ 10 ಚೈನ್ಗಳನ್ನ ಹಾಕಿದ್ದೀವಿ, ಈ ಕಡೆ ಕೂಡ 10 ಚೈನ್ಸ್ಗಳನ್ನ ಹಾಕಿದ್ದೀವಿ. ನೋಡಿ ಈ ರೀತಿ ಕಾಣಿಸುತ್ತೆ, ಡಿಫ್ರೆಂಟ್ ಆಗಿ ಬರುತ್ತೆ. ಎಲ್ಲ ಸೀರೆಗೂ ಟ್ರೈ ಮಾಡ್ಕೋಬೋದು. ಇಲ್ಲಿ ನಾರ್ಮಲ್ ಆಗಿರುವಂಥ ಚಿಕ್ಕ ಬಾರ್ಡರ್ ಸೀರೆಗೆ ಟ್ರೈ ಮಾಡ್ತಾ ಇದ್ದೀನಿ. ಇದು ನೀವು ರೇಷ್ಮೆ ಸೀರೆ ಕೂಡ ಮಾಡ್ಕೋಬೋದು. ಸಾಫ್ಟ್ ಸಿಲ್ಕ್ ಸಮಿ ಮೈಸೂರು ಸಿಲ್ಕಿಗೆ ಕೂಡ ನೀವು ಈ ಡಿಸೈನ್ನ ನೀವು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಕುಚ್ಚು ಬದಲು ಈ ರೀತಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು 10 ಈ ಕಡೆ 10 ಟೈಮ್ ಚೈನ್ಸನ್ನ ಹಾಕ್ಕೊಂಡಿದ್ದೀನಿ, ಈ ಕಡೆ ಕೂಡ 10 ಬರೀ ಚೈನ್ಸನ್ನ ಮಾಡ್ಕೊಂಡಿದ್ದೀನಿ. ಈಗ ಲಾಕ್ ಹಾಕೋಕ್ಕೆ ಮುಂಚೆ ಸ್ವಲ್ಪ ಕೈಯಿಂದ ಬೆರಳಲ್ಲಿ ಈ ರೀತಿ ಡಿಸೈನ್ನ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಫಸ್ಟು 3 ಚೈನ್ ಹಾಕಿ ಲಾಕನ್ನು ಮಾಡಿದ್ದೀವಲ್ವ, ಆ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ಥ್ರೆಡನ್ನು ಈ ರೀತಿ ಎಳ್ಕೊಂಡು ಇದನ್ನು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಬೇಕಿದ್ದರೆ ಆಮೇಲೆ ನಿಧಾನಕ್ಕೆ ಬೆರಳನ್ನು ನೀವು ತಗೊಳ್ಬೋದು. ಇದನ್ನೇನು ಬೆರಳು ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಹಾಕಿದ್ದೆ ಅಷ್ಟೇ. ನಿಮಗೆ ಯಾವ ರೀತಿ ಕಂಫರ್ಟ್ ಅನಿಸುತ್ತೋ ಆ ರೀತಿಯಲ್ಲಿ ಲಾಕನ್ನು ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಈ ರೀತಿ ನೋಡಿ ಲಾಕನ್ನು ಹಾಕಿದ ಮೇಲೆ ಇದು ಬಂದು ಈ ಥರ ಬರುತ್ತೆ. ಕುಚ್ಚು ಬದಲು ಈ ರೀತಿಯಾಗಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಅಲ್ಲಲ್ಲಿ ಹ್ಯಾಂಗ್ ಆಗ್ತಾ ಇರುತ್ತೆ. ನಾರ್ಮಲಾಗಿ ಎಲ್ಲ ಸೀರೆಗೆ ಕುಚ್ಚಿಲ್ಲದೆ ಹಾಕ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಈ ಡಿಸೈನ್ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅಷ್ಟು ಕ್ಯೂಟಾಗಿ ಚೆನ್ನಾಗಿ ಕೂಡ ಬರುತ್ತೆ. ಈಗ ನೋಡಿ ಲಾಕ್ ಹಾಕಿದ ಮೇಲೆ ಒಂದು ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಒಂದು ಚೈನ್ನ ಹಾಕಿಬಿಟ್ಟು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ಸ್ 2 ಚೈನ್ಸ್ 3 ಚೈನ್ಸ್ನ ಮಾಡ್ಕೋಬೇಕು. 3 ಚೈನ್ಸ್ನ ಮಾಡಿಕೊಂಡು ಈ 3 ಚೈನ್ಸ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಒಂದು ಸ್ಮಾಲ್ ಚೈನ್ಸ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಕಾಂಟ್ರಾಸ್ಟ್ ಆಗಿ ಕಾಣಿಸಲ್ಲ ಕಲರು, ಸ್ವಲ್ಪ ಡಾರ್ಕ್ ಇದೆ, ಪರವಾಗಿಲ್ಲ, ಇದು ನಂದೇ ಆಗಿರೋದ್ರಿಂದ ನಡೆಯುತ್ತೆ ಥ್ರೆಡ್ಡು. ನೀವೇನಾದರೂ ಆಪೋಸಿಟಾಗಿ ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ಹೈಲೈಟ್ ಆಗಿ ಡಿಸೈನ್ ಬರುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತೆ 3 ಚೈನ್ಸನ್ನ ಮಾಡ್ಕೋಬೇಕು. 3 ಚೈನ್ಸ್ನ ಮಾಡಿಕೊಂಡು ಮತ್ತೆ ಈ 3 ಚೈನ್ಸ್ ಇದರೊಳಗಡೆ ಲಾಕ್. ಇಲ್ಲಿ ಕೂಡ ನೋಡಿ 3 ಇದನ್ನ ಹಾಕ್ಕೊಂಡಿದ್ದೆ, ಅಂದರೆ 3 ಒಂದೊಂದು ಡಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ಪಿಕಾಟ್ಸ್ನ ಹಾಕ್ಕೊಂಡು ಈ ರೀತಿ 3 ಆರ್ಚ್ಗಳನ್ನ ಹತ್ತದಲ್ಲಿ ಹಾಕಿದ ಮೇಲೆ ಮತ್ತೆ ಈಗ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲೇನು ಸ್ಮಾಲ್ ಸೈಜ್ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀವಲ್ವ, ಈ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮತ್ತೆ ನಾನು ಲಾಕ್ ಹಾಕ್ತಾ ಇಲ್ಲ, ಹಾಗೆ ನೀಡಲ್ ಮೇಲೆ ಮತ್ತೆ ಒಂದು ಬರಿ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 3 ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ಸ್ನ ಮಾಡಿಕೊಂಡು ಈ 3 ಚೈನ್ಸ್ ಇದರೊಳಗಡೆ
ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ಸನ್ನು ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಇದು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ, 3 ಚೈನ್ಸ್. ಮತ್ತು ಈ ಕಡೆ ಕೂಡ ಸೇಮ್ ವರ್ಕ್ ಮಾಡಿದ್ದೀನಿ. ಮತ್ತು ಈಗ 1 2 3 4 5 6 7 8 9 10 10 ಚೈನ್ಸನ್ನು ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಬಿಗ್ ಬೀಡ್ಸನ್ನ ತೊಗೊಂಡಿನಿ. ನೀವು ಬೇಕಿದ್ರೆ ಇನ್ನು ಇದ್ರ ಬದಲು ಕ್ರಿಸ್ಟಲ್ ಬೀಡ್ಸ್ ಕೂಡ ತೊಗೋಬೋದು. ಸ್ಟೋನ್ ಬೀಡ್ಸ್ ಸಿಗುತ್ತೆ. ಇನ್ನೂ ಸ್ವಲ್ಪ ಹೆವಿಯಾಗಿ ಗ್ರ್ಯಾಂಡಾಗಿ ಬೇಕು ಅಂದರೆ ಸ್ಟೋನ್ಸ್ ಬೀಡ್ಸ್ ಕೂಡ ಬಿಗ್ ಸೈಜಲ್ಲಿ ಸಿಗುತ್ತೆ. ಆ ಬೀಡ್ಸ್ ಕೂಡ ನೀವು ತೊಗೋಬೋದು. ನೋಡಿ ಇಲ್ಲಿ 10 ಚೈನ್ಸನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕಿದ್ದೀನಿ, ಬಿಗ್ ಬೀಡ್ಸನ್ನು. ಮತ್ತು ಈ ಕಡೆ ಕೂಡ 10 ಬರೀ ಚೈನ್ಸನ್ನು ಮಾಡ್ಕೊಂಡು 4 5 6 7 8 9 10 10 ಚೈನ್ಸನ್ನು ಹಾಕಿ ಇದನ್ನು ಈ ರೀತಿ ಎಳುತ್ತಾ ಇಟ್ಕೊಂಡ್ಬಿಟ್ಟು ಫಸ್ಟ್ ಇದೇನು ಪಿಕಾಟ್ ಏನಿದೆಯಲ್ಲ ಅದರಲ್ಲಿ ಕೂಡ ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಚೈನ್ಸಲ್ಲಿ ಕೂಡ ಲಾಕ್ ಮಾಡೋದು. ಆದರೆ ಆದಷ್ಟು ನೀವು ಟೈಟಾಗಿಯೇ ಲಾಕ್ ಮಾಡ್ಕೊಳ್ಳಿ. ಇತಿ ಲಾಕನ್ನು ಹಾಕಿದ ಮೇಲೆ ಸೇಮ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತು ನೀಡಲ್ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತು ಈಗ 3 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ಸನ್ನ ಮಾಡಿಕೊಂಡು ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್, ಮತ್ತು 1 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆ ಕಂಬ. ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗ್ಬಿಟ್ರಾಯಿತು. ಅಂತ ಏನು ಹೆವಿ ವರ್ಕ್ ಇಲ್ಲ, ಹಾಗೆ ಥ್ರೆಡ್ ಕೂಡ ಭಾಳ ಹೋಗೋದಿಲ್ಲ, ಬೀಡ್ಸ್ ಕೂಡ ಭಾಳ ಹೋಗೋದಿಲ್ಲ. ಕುಚ್ಚು ಬದಲು ಈ ಥರ ಕೂಡ ನೀವು ಟ್ರೈ ಮಾಡ್ಕೋಬೋದು. ನೋಡ್ಬೋದು ನೀವು ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಸ್ಯಾರಿ ಗೋಲ್ಡೇ ಇದೆ, ಬಟ್ ಬೀಡ್ಸ್ ಬಂದು ಸ್ವಲ್ಪ ಆಪೋಸಿಟೇ ಕಾಣಿಸುತ್ತೆ. ಬಟ್ ಬಾರ್ಡ್ರಿಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿದೆ ಇದೆ ಡಿಸೈನ್. ಬೀಡ್ಸ್ ಬಂದುಬಿಟ್ಟು ನೋಡಿ ಈ ರೀತಿ ಬರುತ್ತೆ. ನಿಮಗೆ ಅಲ್ಲಲ್ಲಿ ಕುಚ್ಚು ಬದಲು ಈ ರೀತಿ ಸೀರೆ ಉಟ್ಕೊಂಡಾಗ ಹ್ಯಾಂಗ್ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತ ಒಂದೊಂದ್ಸತಿ ಟ್ರೈ ಮಾಡಿ. ಆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಕುಚ್ಚು ಬದಲು ಈ ರೀತಿ ಕೂಡ ನೀವು ಆರಾಮಾಗಿ ಟ್ರೈ ಮಾಡ್ಕೋಬೋದು. ಇದು ಒಂಥರ ಈ ಥರ ಪ್ಲೇಟ್ಸ್ ಮಾಡಿದಾಗ ಒಂದು ರೀತಿ ಹ್ಯಾಂಗ್ ಆಗ್ತಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ನೋಡಿ ಡಿಸೈನ್ ಬಂದು. ಸೊ ನಾರ್ಮಲಾಗಿ ಬಾರ್ಡರ್ ಡಿಸೈನ್ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಬಾರ್ಡರಲ್ಲೇ ಡಿಫ್ರೆಂಟ್ ಏನಾದರೂ ಬೇಕು ಇದ್ದರೆ ಈ ಡಿಸೈನ್ ಅನಿಸುತ್ತೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸ್ವಲ್ಪ ಇದ್ರದ್ದು ವೆಯ್ಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಥರ ದಾರ ಅನ್ನೋದು ಫೋಲ್ಡ್ ಅಂತರ ಕಾಣಿಸುತ್ತೆ. ಬಟ್ ಸ್ವಲ್ಪ ಮಣಿ ವೇಟ್ ಇದ್ದರೆ ಆ ಒಂದು ವೆಯ್ಟಿಗೆ ಥ್ರೆಡ್ ಅನ್ನೋದು ಸ್ಟ್ರೇಟಾಗಿ ಬರುತ್ತೆ. ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ಹೆವಿಯಾಗಿ ವೆಯ್ಟ್ ಇರೋಂಥ ಬೀಡ್ಸ್ಗಳನ್ನ ತೊಗೊಳ್ಳಿ, ಇನ್ನು ಸ್ವಲ್ಪ ಡಿಸೈನು ಚೆನ್ನಾಗೇ ಬರುತ್ತೆ. ಸೊ ಫೈನಲ್ ಆಗಿ ಲುಕ್ ಬಂದು ಈ ರೀತಿ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನು ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300ಇಂದ 350ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಈ ಥರ ಪ್ಲೇಟ್ಸ್ ಮಾಡಿ ನೆರಿಗೆ ಮಾಡ್ಕೊಂಡಾಗ ಒಟ್ಟಿಗೆ ಇಟ್ಕೊಂಡಾಗ ಈ ರೀತಿ ಒಂದೇ ಹತ್ತಿರದಲ್ಲಿ ಗ್ರ್ಯಾಂಡಾಗಿ ಬೀಡ್ಸ್ ಅನ್ನೋದು ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.